ನನಗೆ ಗೊತ್ತು ನಿಮ್ಮೆಲ್ಲರ ಕುತೂಹಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಾತು ಕೇಳಬೇಕು ಅನ್ನೋದು ನನಗೆ ಅದರ ಅರಿವಿದೆ. ನನಗೆ ಒಂದ್ ಕಡೆ ಆನೆಸ್ಟ್ ಆಗಿ ಹೇಳಬೇಕಂದ್ರೆ ಬಹಳ ಮುಜುಗರ ಆಗ್ತಾ ಇದೆ. ನಾನು ಯಾವತ್ತೂ ಈ ತರದ ಸನ್ಮಾನ ಮಾಡಿಸ್ಕೊಂಡು ಇಷ್ಟು ಜನರ ಮುಂದೆ ಈ ತರದ ಒಂದು ಶೋ ಮಾಡೋದನ್ನಲ್ಲ. ನಾನು ಎಲ್ಲೋ ಒಂದು ಕಡೆ ಕುಂತು ಬರೆದು 32 ವರ್ಷ 33 ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದು ನಾನು. ಹಂಗಾಗಿ ಇವತ್ತು ಈ ಅವಕಾಶ ತಂದುಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರು, ಮಹಾರಾಜಾಸ್ ಕಾಲೇಜಲ್ಲಿ, ಯುವರಾಜಾಸ್ ಕಾಲೇಜಲ್ಲಿ, ಗಂಗೋತ್ರಿಯಲ್ಲಿ ಯಾರು ಹೋಗ್ತಾ ಇದ್ರು ನನ್ನ ಸ್ನೇಹಿತರು, ಅವ್ರಿಗೆಲ್ಲ ನನ್ನಿಂದ ಏನು ಆಗ್ಬೇಕಾಗಿಲ್ಲ. ದೇ ಆರ್ ಆಲ್ ಇನ್ ದಿ ವರ್ಚ್ ಆಫ್ ರಿಟೈರ್ಮೆಂಟ್. ಎಲ್ಲ ಒಳ್ಳೆ ಕೆಲಸಗಳಲ್ಲಿದ್ದು ಇದ್ದವರು ಎಲ್ಲ ಸೇರಿ ನನಗೆ ಈ ತರದ ಒಂದು ಸಮಾರಂಭ ಮಾಡ್ತಾ ಇದ್ದೀವಿ ಬರ್ಬೇಕು ಅಂದಾಗ ನಾನು ಒಪ್ಪಿ, ನಾನು ಮುಖ್ಯಮಂತ್ರಿಗಳ ಜೊತೆ ನನ್ನ ಒಡನಾಟ ಬಹಳ ವರ್ಷಗಳಿಂದ ಇದೆ. ಬಹುಶಃ ಪತ್ರಿಕೋದ್ಯಮ ಹೊರತುಪಡಿಸಿ ಯಾರಾದ್ರೂ ಒಬ್ಬರಿಗೆ ನಾನು ಬಹಳ ಆತ್ಮೀಯವಾಗಿದ್ದೀನಿ ಅಂತಂದ್ರೆ ಅವರ ಕ್ವಾಲಿಟೀಸ್ ಇಂದ ಮಾತ್ರ. ಅವರಲ್ಲಿ ಕಂಡಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇದೆಯಲ್ಲ, ಅದಕ್ಕೆ ನಾನು ದಾಸನಾಗಿ ಅವ್ರ ಜೊತೆ ನಾನು ಇಷ್ಟು ವರ್ಷ ಇದ್ದೇನೆ. ನಿನ್ನೆ ಯಾವ ಋಣವೂ ಇರಲಿಲ್ಲ. ಆದ್ರೇನು ಅವಕಾಶ ಬಂದಾಗ 2013 ಮತ್ತು 2018ರಲ್ಲಿ ಸರ್ಕಾರ ಬಹಳ ಚೆನ್ನಾಗಿ ನಡೆಸಿ ಬಹಳಷ್ಟು ಭಾಗ್ಯಗಳು ತಂದು ಐತಿಹಾಸಿಕ ಕೆಲಸಗಳನ್ನೆಲ್ಲ ಮಾಡಿ 2018ರಲ್ಲಿ ಮ್ಯಾಂಡೇಟ್ ಬರಲಿಲ್ಲ. ಅದಾದ ನಂತರ ಈ ಸಾರಿ 23ರಲ್ಲಿ ಮ್ಯಾಂಡೇಟ್ ಬಂತು. ನನಗೆ ಮೋಸ್ಟ್ಲಿ 18ರಲ್ಲಿ ವಾಪಸ್ ಬಂದಿದ್ರೆ ಇಷ್ಟೊತ್ತು MLC ಮಾಡಿ ಬಹಳ ವರ್ಷ ಆಗಿರುತ್ತೆ ಅಂತ ಅನ್ಸುತ್ತೆ. ಅವತ್ತು ಮ್ಯಾಂಡೇಟ್ ಬರಲಿಲ್ಲ, ಆಗ್ಲಿಲ್ಲ. ನಾನು ಏನು ಕೇಳಿರ್ಲಿಲ್ಲ ಅವ್ರಿಗೆ. ಜೀವನದಲ್ಲಿ ಕೇಳಿದ್ದೆ ಒಂದೇ ಒಂದು, ಅವ್ರು ಮಾಡಿದ್ದು ಒಂದೇ ಒಂದು. ನಾನು ಏನು ಕೇಳಕ್ ಹೋಗಿರಲಿಲ್ಲ. ಹಿಂಗ್ ಮಾಡಿ ಸರ್, ಹಂಗ್ ಮಾಡಿ ಅಂತ. ನಾನು ಮಾದೇವಪ್ಪನವರು ದಿನ ಹುಣಸೂರ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಶಿವಕುಮಾರ್ಗೆ ಏನ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿದ್ರು ಮಾದೇವಪ್ಪನವರು. ನನಗೆ ಒಂದು ಹೆದರಿಕೆ ಇತ್ತು, ಎಲ್ಲಾದ್ರೂ KPSC ಮೆಂಬರ್ ಮಾಡ್ಬಿಟ್ಟು ಸೂಟ್ ಗೀಟ್ ಹಾಕ್ಸಿ ಕುಳಿಸ್ಬಿಟ್ಟವ್ರು ಅಂತ ಭಯ ಬಂದಿತ್ತು ನನಗೆ. ನಾನು ಡಾಕ್ಟ್ರೆ, ನಮ್ಗೆ ಈ ಅವತಾರ ಬದಲಾಯಿಸ್ಕೊಂಡು AC ರೂಮ್ ಕೂತಿರೋದೆಲ್ಲ ನಮ್ಗೆ ಬೇಕಾಗಿಲ್ಲ ಡಾಕ್ಟ್ರೆ, ನೋಡಿ ಅಂತ ಅಂದ್ಬಿಟ್ಟು ಹೇಳಿ ಜನಗಳ ಮಧ್ಯೆ ಇರಬೇಕು ಅಂತ ಹೇಳಿದ್ರು. ಡಾಕ್ಟರ್ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರು. ವೆಂಕಟೇಶ್ ಅವರು ಅದರ ಜವಾಬ್ದಾರಿನ ಅವರು ಒಪ್ಕೊಂಡಿದ್ರು. ಹಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು, ವೈರತಿ ಸುರೇಶ್ ಅವರು, ಹೊನ್ನಣ್ಣ, ಯತೀಂದ್ರ ಸಿದ್ದರಾಮಯ್ಯ, ಬಹಳಷ್ಟು ಜನ ನನಗೆ, ನಾನು ಎಲ್ಲೂ ಹೇಳ್ತಾ ಹೋದ್ರೆ ಇದಾಗುತ್ತೆ, ಇವರೆಲ್ಲ ನನಗೆ ಸಹಾಯ ಮಾಡೋದು ಬರೋದಕ್ಕೆ. ಮುಖ್ಯಮಂತ್ರಿಗಳು ನನಗೆ ಎಲ್ಲರೂ ಹೇಳೋರು, ಮಾತು ಕೊಟ್ಟರೆ ಅವ್ರು ತಪ್ಪೋದಿಲ್ಲ, ಅವ್ರು ಬರೆಗೆ ಹಾಕೊಂಡ್ರೆ ನಾವು ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾನು ಏನೋ ಬಹಳ ಒತ್ತಡ ಇರ್ತಿದ್ದೆ ಅಂತ ಅಂದ್ಬಿಟ್ಟು ನಾನು 2-3 ಸಾರಿ ಹೋಗಿದ್ದೆ ಅವ್ರದ್ದು ಭೇಟಿಯಾದೆ. ಆಯ್ತು ಕಣೆ, ನಾನು ನೋಡ್ತೀನಿ. ಆಮೇಲೆ ಅವರು ಆಗಲ್ಲ ಅಂತ ಅಂದ್ಬಿಡ್ತಾರೆ, ಅದೊಂದು ಒಳ್ಳೆ ಗುಣ ಅವರಿಗೆ. ಆಯ್ತು ಕಣೆ, ನೋಡ್ತೀನಿ ಅಂತಂದ್ರು. ನಾನು ಧೈರ್ಯವಾಗಿದ್ದೆ. ಆದ್ರೆ ಒಂದಿನ ಆಫೀಸಲ್ಲಿ ಕೂತಿದ್ದೆ, ಟೆಲಿವಿಷನ್ ಅಲ್ಲಿ ಬ್ರೇಕಿಂಗ್ ಸ್ಟಾರ್ಟ್ ಆಯ್ತು. ಆಗ ನಾನು MLC ಆಗಿದ್ದೀನಿ ಅಂತ ಗೊತ್ತಾಯ್ತು. ಒಂದ್ ಕಡೆಗೆ ಸ್ನೇಹಿತರೆ, 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. 348 ಜನ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. 70-90 ವರ್ಷಗಳ ಕಾಲ ಕಾಯ್ಬೇಕಾಯ್ತು ಒಬ್ಬ ದಲಿತ ಪತ್ರಕರ್ತ ವಿಧಾನ ಪರಿಷತ್. ಎಷ್ಟು ಕ್ರೂರವಾದಂತಹ ಪ್ರಜಾಪ್ರಭುತ್ವ ಇದು. ಕೇಳಿದ್ರೆ ಅವಾಗ ದಲಿತರ ಪತ್ರಕರ್ತರೇ ಇರಲಿಲ್ಲ ಅಂತಾರೆ. ದಲಿತರು ಪತ್ರಕರ್ತರಾದ್ರೆ ಅವ್ರಿಗೆ ಇನ್ನೂ ವಹಿಸ್ತಾರದು ಅಂತಾರೆ. ಅದು ಯಾವ ತೀರಿನ ಗೊತ್ತಿಲ್ಲ, ವಹಿಸ್ತಾರದು ಅನ್ನೋದು. ಹಂಗಾಗಿ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಮನಸ್ಸು ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಇವತ್ತಿನ ಸಮಾರಂಭ ಒಂದು, ಇದು ನನ್ನ ಸಮಾರಂಭ ಅಲ್ಲ. ಇವತ್ತು ಮುಖ್ಯಮಂತ್ರಿಗಳೇ ಈ ಸಮಾರಂಭದ ಕೇಂದ್ರ ಬಿಂದುಗಳು. ಒಂದು, ನನಗೆ MLC ಮಾಡಿದ್ದಕ್ಕಿರ್ಬೋದು, ಅದು
ಸಿಂಬಾಲಿಕ್. ಇನ್ನೊಂದು, ನಾನು ಆಗಲೇ ಹೇಳಿದಂಗೆ ದೀರ್ಘಕಾಲಕ್ಕೆ ಅವರು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಇವತ್ತು ಕರ್ನಾಟಕದಲ್ಲಿ ನಾನು ದೇವರಾಜ ಅರಸನ್ನ ಸಿದ್ದರಾಮಯ್ಯನವ್ರ ಜೊತೆ ಹೋಲಿಸುವಂತ ಒಂದು ತಪ್ಪು ಮಾಡಕ್ಕೆ ಹೋಗೋದಿಲ್ಲ. ನಾನು ಬಹಳ ಡಿಫ್ರೆನ್ಸಸ್ ಇದೆ. ಅವತ್ತಿನ ಪೊಲಿಟಿಕಲ್ ಸೆನ್ಯಾರಿಯೋ ಇವತ್ತಿನ ಪೊಲಿಟಿಕಲ್ ಸೆನ್ಯಾರಿಯೋ ಬಹಳ ಅಜಗಜಾಂತರ ಇದೆ. ನಾನು ಅದನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ, ಇದನ್ನು ಹತ್ತಿರದಿಂದ ಅವ್ರು ನೋಡಿದ್ದೀನಿ. ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ತಾತ ತಾಲೂಕ್ ಬೋರ್ಡ್ ನ ಮೆಂಬರ್ ಆಗಿದ್ರು ಮತ್ತೆ ಅಧ್ಯಕ್ಷರಾಗಿದ್ರು. DCC ಬ್ಯಾಂಕ್ ಅಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಟೈಮ್ ಗೆದ್ದೋಗಿದ್ದು ಅವರು. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ಲಿಲ್ಲ, ಜನರಲ್ ಅಲ್ಲಿ ನಿಂತು ಗೆದ್ದಿದ್ರು. ಆಗ ಅವರು ದೇವರಾಜ ಅರಸರಿಗೆ ಭಾರಿ ಕ್ಲೋಸ್ ಆಗಿದ್ರು. ನಾನು 5ನೇ ಕ್ಲಾಸಲ್ಲಿ ಇರುವಾಗ ಮಾಲೂರು ಒಂದ್ಸಾರಿ ಬಂದಿದ್ರು. 4ನೇ ಕ್ಲಾಸಲ್ಲಿ ನಮ್ಮ ತಾಯಿ, ನಮ್ಮ ತಂದೆ, ನಾನು ಅವೆಲ್ಲ ಹೋಗಿದ್ವಿ. ದೇವರಾಜ ಅರಸರು ಬರ್ತಾರೆ ಅಂತ ನಾನು ಆಗ ದೇವರಾಜ ಅರಸರನ್ನ ಬಹಳ ಹತ್ತಿರದಿಂದ ನೋಡಿದ್ದೆ. ಅದಾದ ನಂತರ ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ, ಇನ್ನೊಬ್ಬ ಮುಖ್ಯಮಂತ್ರಿಗೆ ನಾನು ಅವ್ರ ಮೊಮ್ಮಗ ಆಗ್ಬಿಟ್ಟು ನಾನು ಹತ್ತಿರದಲ್ಲಿದ್ದೀನಲ್ಲ ಅನ್ನೋ ಒಂದು ಸಂತೋಷ. ಯಾಕಂದ್ರೆ ನಮ್ಮ ತಾತ ದೇವರಾಜ ಅರಸರು ಹತ್ರ ಇದ್ರು, ನಾನು ಸಿದ್ದರಾಮಯ್ಯ ಅವ್ರ ಹತ್ರ ಇದ್ರು. ಸ್ನೇಹಿತರೆ, ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಪ್ರಭುತ್ವ ಹೆಂಗ್ ನಡೀತಾ ಇದೆ, ಯಾವ ಮಟ್ಟದ ಕವಲುದಾರಿಯಲ್ಲಿ ಕಲ್ಚರಲ್ಲಿ ನಾವು ಎಷ್ಟು ಡಿಸ್ಟ್ರಾಕ್ಟ್ ಆಗಿದ್ದೀವಿ. ದಲಿತರು ಇರ್ಬೋದು, ಸಂಘಟನೆಗಳಿರ್ಬೋದು, ಹೋರಾಟಗಾರರ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು. ಇವತ್ತು ಅಥಾರಿಟೇರಿಯನ್ ಪೊಲಿಟಿಕ್ಸ್ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಕಾಣ್ತಾ ಇದೀವಿ ನಾವು. ಒಂದ್ ಕಡೆ ಪ್ರಭುತ್ವ 2 ಸಾರಿ 3 ಸಾರಿ ಗೆದ್ದಾಗ, ಕಂಟಿನ್ಯೂಸ್ ಎಲೆಕ್ಷನ್ಸ್ ಬಂದಾಗ ಏನ್ ಮಾಡುತ್ತೆ ಅಂತ ನಾವು ನೋಡಿದೀವಿ. ನಾವು ಬಹಳಷ್ಟು ಜನರನ್ನ ಸಂವಿಧಾನನ ದಮನ ಮಾಡಿ, ಎಮರ್ಜೆನ್ಸಿ ಬಗ್ಗೆ ಯಾರು ಮಾತಾಡ್ತಾ ಇದ್ರು ಇವತ್ತು ಸಂವಿಧಾನನ ದಮನ ಮಾಡಿ, ಗಾಂಧೀಜಿಯವರನ್ನ ಕೊಂದ್ರೂ ಸಮಾಧಾನ ಇರುತ್ತೆ, ಗಾಂಧೀಜಿಯವರ ಹೆಸರಿದ್ದಂತ ಕಾರ್ಯಕ್ರಮವನ್ನು ತೆಗೆಯೋ ಲೆವೆಲ್ ಹೋಗಿದ್ದಾರೆ ಅಂದ್ರೆ ಎಷ್ಟು ಮಟ್ಟದ ಫ್ರಸ್ಟ್ರೇಷನ್ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ನೋಡಿ. ಒಂದು, ಬಾಬಾ ಸಾಹೇಬ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಇದ್ರು. ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ. ಯಾವತ್ತೂ ಅವರಿಗೆ ಮೆಜಾರಿಟಿ ಬರದೆ ಹೋಯ್ತು, ಸಂವಿಧಾನ ಬದಲಾವಣೆ ಸ್ಲೋಗನ್ ಬಿಟ್ಬಿಟ್ರಿ. ಇಲ್ಲ, ಇವತ್ತು ಅಂಬೇಡ್ಕರ್ ಅವರನ್ನ ರೈಟಿಸ್ಟ್ ಆಗಿ ಪ್ರತಿಬಿಂಬಿಸ ಪ್ರಾರಂಭ ಆಗ್ಬಿಟ್ಟಿದ್ದಾರೆ. ಇವತ್ತು ಬಲಪಂಥೀಯವಾದಿ ಅಂಬೇಡ್ಕರ್ ಅನ್ನೋ ತರ ಬಿಂಬಿಸಕೊಟ್ಟಿದ್ದಾರೆ. ಅದನ್ನ ದಲಿತರು, ದಮನಿತರು ಎಲ್ಲರೂ ಬಹಳ ಎಚ್ಚೆತ್ಕೊಂಡು ನಾವು ನೋಡ್ಬೇಕಾಗಿದೆ. ಇವತ್ತು ಇಂಥ ಒಂದು ಕಾಲದಲ್ಲಿ ನನಗೆ ಅವಕಾಶ ಕೊಟ್ಟು, ನಾನು ಮೊನ್ನೆ ನಡೆದಂತ ಒಂದು ಫಸ್ಟ್ ಸೆಷನ್ ಏನಿತ್ತು ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನೆ ರಾತ್ರಿ ನೋಡ್ತಾ ಇದ್ದೆ. 96 ನಿಮಿಷ 13 ಸಬ್ಜೆಕ್ಟ್ ಮೇಲೆ ನಾನು ಮಾತಾಡಿದ್ದೀನಿ. ನನಗೆ 96 ನಿಮಿಷ ಆ ಸದನದಲ್ಲಿ ಮಾತಾಡಕ್ಕೆ ಮಾರ್ಕ್ಸ್ ಬಗ್ಗೆ ಇರ್ಬೋದು, ಟ್ರೈಬಲ್ಸ್ ಬಗ್ಗೆ ಇರ್ಬೋದು, ಅನ್ಎಜುಕೇಟೆಡ್ ಬಗ್ಗೆ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ, ನಾರ್ತ್ ಕರ್ನಾಟಕದ ಬಗ್ಗೆ ಇರ್ಬೋದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮುಖ್ಯಮಂತ್ರಿಗಳು. ಅಕಸ್ಮಾತ್ ಏನಾದರೂ ಮುಖ್ಯಮಂತ್ರಿಗಳು ನನಗೆ ಅವಕಾಶ ಕೊಡದೇ ಇದ್ದಿದ್ರೆ, ನನಗೇನು ಸರ್ವಿಸ್ ಇತ್ತು, ಪತ್ರಕರ್ತ ಆಗಿದ್ದೆ, ಹೆಂಗೋ ಮುಗಿತಾ ಇತ್ತು, ನಾನು ಹೊರಟ್ಬಿಡ್ತಾ ಇದ್ದೆ, ಇಲ್ಲ ಅಂತಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಾಗ ನಾನೇನಾದ್ರೂ ಒಂದು ಆಗ್ಬೇಕು ಅನ್ನೋದು ನನಗೆ ಬಹಳ ಆಸೆ ಇತ್ತು. ನಾನು ಯಾವತ್ತೂ ಯಾರಿಗೂ ಹೇಳಿರ್ಲಿಲ್ಲ ಇದನ್ನ, ನನ್ನ ಹೆಂಡತಿ ಮಕ್ಕಳಿಗೂ ಹೇಳಿರ್ಲಿಲ್ಲ. ಸಿದ್ದರಾಮಯ್ಯನವರು ನಾನು ಯಾವ ಕಾಲದಲ್ಲಿ ಒಂದು ವಾರ್ ವಿಯೆಟ್ನಾಂ ವಾರ್ ಗೆದ್ರು, ಫಸ್ಟ್ ವರ್ಲ್ಡ್ ವಾರ್ ಗೆದ್ದೀವಿ, ಸೆಕೆಂಡ್ ವರ್ಲ್ಡ್ ಯಾರು ಅದ್ರ ಕ್ಯಾಪ್ಟನ್ ಯಾರು, ಫೀಲ್ಡ್ ಮಾರ್ಷಲ್ ಯಾರು ಅಂತ ಕೇಳ್ತಾರಲ್ಲ, ಅಲ್ಲಿ ನಾವು ಫೈಟ್ ಮಾಡಿದ್ದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸಿದ್ದರಾಮಯ್ಯನವರು ಅವರ ಅಧ್ಯಕ್ಷತೆಯಲ್ಲಿ, ಅವರ ಕಾಲಘಟ್ಟದಲ್ಲಿ, ಅವರ ರಾಜಕಾರಣದಲ್ಲಿ, ಯಾಕಂದ್ರೆ ಶೋಲ್ಡರ್ಸ್ ಟೂ ಮನಿ ಆಗುತ್ತೆ. ನನಗೆ ಬಹಳ ಜನರ ರಾಜಕಾರಣಿಗಳ ಪರಿಚಯ, ವಿದ್ಯಾವಂತರ ಪರಿಚಯ, ಬುದ್ಧಿಜೀವಿಗಳ ಪರಿಚಯ ಇದೆ. ನನಗೆ ನಾನು ಒಂದು 2-3 ಹೆಸರು ಹೇಳದೇ ಇದ್ರೆ ತಪ್ಪಾಗುತ್ತೆ. ಒಂದು ದಿನ ವಿಧಾನಸಭೆಯಲ್ಲಿ 3ನೇ ಫ್ಲೋರ್ ಅಲ್ಲಿ ನಾನು ನಿಂತಿದ್ದೆ. ಒಬ್ಬ ಗಂಗಮ್ಮ ಅಂತ ಒಬ್ಬ ಲೇಡಿ ಬಂದ್ರು. ಒಂದು ಡಿ ಗ್ರೂಪ್ ಎಂಪ್ಲಾಯಿ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಬಂದು ನನಗೆ ಒಂದು ಅರ್ಜಿ ಬರ್ಕೊಡಿ ಅಂತ ಹೇಳಿದ್ರು. ನಾನು ಬಸವಲಿಂಗಪ್ಪ ಅವ್ರನ್ನ ನೋಡಕ್ಕೆ ಮೂರ್ತಿಯವ್ರ ಜೊತೆ ಹೊರಟೋಗ್ಬಿಟ್ಟಿದ್ದೆ. ಈಗ ರಿಟೈರ್ಡ್ ಆಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಅವರು ನಾನು ಇಬ್ಬರು ಒಟ್ಟಿಗೆ ಹೊರಟೋಗ್ಬಿಟ್ಟಿದ್ವಿ. ನನಗೆ ಬರ್ಕೊಡು ಅಂತಂದ್ರೆ ನಾನು ಇಂಗ್ಲೀಷಲ್ಲಿ ಬರ್ಕೊಟ್ಬಿಟ್ಟೆ. ಬಸವಲಿಂಗಪ್ಪನವ್ರು ಕೊಟ್ಟಿದ ತಕ್ಷಣ ಇಂಗ್ಲೀಷಲ್ಲಿ ಬರ್ಕೊಂಬಂದ ಅಂತ ಟಿಚರ್ಸ್ ಸ್ಟಾರ್ಟ್ ಆದ್ರು. ಅವ್ರು ನೋಡ್ಬಿಟ್ಟು ಯಾರು ಬರ್ಕೊಟ್ಟಿದ್ದು ಅಂತ ನಾನು ತೋರಿಸಿದ್ರು. ಹಿಂಗೆ ಬರೋ ಇಲ್ಲಿ ಕೃಷ್ಣಪ್ಪನವ್ರ ಮಗ ಅಲ್ವೇನೋ ಅಂತಂದ್ರು. ಸರ್ ಅಂತ ಬೈಲಿ ಅಂತ ಅಂದ್ಬಿಟ್ಟು ಎಷ್ಟು ಸೌಜನ್ಯ ಇತ್ತು ಅವ್ರ ಮೆನ್ಷನ್ಗೆ ಅಂದ್ರೆ ಹಿಂಗೆ ಕರೆದ್ರು. ಹಿಂಗೆ ನಾನು ಟೇಬಲ್ ಪಕ್ಕ ಹೋದೆ, ಪೆನ್ ತಗೊಂಡ್ಬಿಟ್ಟು 3 ಕರೆಕ್ಷನ್ ಹಾಕಿದ್ರು. ಹಿಂಗೆ ಬರ್ಬೇಕು ನಾವು ಫಸ್ಟ್ ಫೇಸ್ ಇರ್ಬೇಕು, ಹಿಂಗಿರ್ಬೇಕು ಅಂತ ನಂಗೆ ಅರ್ಥ ಆಯ್ತು ಅವ್ರು
ಜರ್ನಲಿಸಮ್ ಸೇರ್ಕೊಂಡು ನನಗೆ ಜರ್ನಲಿಸಮ್ ಅಂದ್ರೆ ಗೊತ್ತೇ ಇಲ್ಲ. ಆಮೇಲೆ ನಡ್ಕೊಂಡು ಹೋಗಿ ಸೆಂಟ್ರಲ್ ಲೈಬ್ರರಿಗೆ ಹೋದೆ, ಒಂದು ಡಿಕ್ಷನರಿ ತಗೊಂಡು ನೋಡಿದೆ, ಜರ್ನಲಿಸಮ್ ಅಂದ್ರೆ ಇಂಥ ಒಂದು ಕೋರ್ಸ್ ಇದೆಯಾ ಅಂತ. ನಮ್ಮ ತಂದೆಗೆ ರಾಮದಾಸ್ ಅವರು ಮತ್ತೆ ದೇವರು ಮಲೆಯವರು ಬಹಳ ಹತ್ರ ಇದ್ದರು. ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಇವರೆಲ್ಲ ಬಂದು ದೇವರು ಮಲೆಯವರು ಹೇಳಿ ನನಗೆ ಇವತ್ತು ನಾನು ಅನಿಸುತ್ತಿದ್ದು ನೋಡಿದ್ರೆ ಮೈಸೂರಲ್ಲಿ ಗಾರ್ಡಿಯನ್ ಜಾಗದಲ್ಲಿ ಸುಮಿತ್ರಾಬಾಯಿ ದೇವನೂರು ಹೆಸರು ಇರೋದಿಲ್ಲ. ಅವರೇ ನನ್ನ ಒಂದು ಡಿಗ್ರಿ ಮಾಡಕ್ಕೆ, ಮಾಸ್ಟರ್ ಡಿಗ್ರಿ ಮಾಡಕ್ಕೆ ಎಲ್ಲ ಅವಕಾಶ ಸಿಕ್ತು ನನಗೆ. ಅದಾದ ನಂತರ ಪ್ರೊಫೆಸರ್ ಸೈಯದ್ ಇಕ್ಬಾಲ್ ಖಾದ್ರಿ ಅಂತಿದ್ರು. ಅವರು ನಾನು ಮಹಾರಾಜಾಸ್ ಹಾಸ್ಟೆಲ್ ಉಳಿಬೇಕಾದ್ರೆ ಪಕ್ಕದ ರೂಮಲ್ಲಿ ಉಳ್ಕೊಂಡಿದ್ರು. ಅವರು ಬೆಂಗಳೂರಿನವರು. ಅವರು ಮಸೀದಿಗೆ ಹೋಗುವಾಗ ಬರುವಾಗ ಎಲ್ಲರೂ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ನಾನು ಜರ್ನಲಿಸಮ್ ಭಾಳ ಕಷ್ಟ, ಶೆಡ್ಯೂಲ್ ಕಾಸ್ಟ್ನವ್ರು ಯಾರು ಪಾಸ್ ಆಗಿಲ್ಲಂತೆ ಸರ್, ಅಕಸ್ಮಾತ್ ನಾನು ಫೇಲ್ ಆಗ್ಬಿಟ್ರೆ ನನ್ನ ಬಾಯಿ ಬಾರಿಗೆ ಅಂದ್ಕೊಂಡ್ಬಿಡ್ತಾರೆ, ನಾನು ಸೋಷಿಯಾಲಜಿನ ಯಾವುದೋ ಒಂದು ಕೊಟ್ಬಿಡಿ ಸರ್ ಓದ್ಕೊಂಡು ಹೋಗ್ತೀನಿ ಅಂತಂದೆ. ನಾರಾಯಣರಾವ್ ಪವರ್ ಅಂತ ಮತ್ತೆ ಇನ್ನೊಬ್ರು ಜಾಗ್ರಫಿ ಪ್ರೊಫೆಸರ್ ಇದ್ರು, ಶಿವಲಿಂಗಯ್ಯ ಅಂತ ಅಂದ್ಬಿಟ್ಟು. ಅವರು ನೋಡ್ರಿ ದಿನ ಬಂದು ಚೇಂಜ್ ಆಫ್ ಕಾಂಬಿನೇಷನ್ ಕೇಳ್ತಾನೆ ನೋಡಿ ಅಂತ. ಶಿವಕುಮಾರ್, ವಾಟ್ ಇಸ್ ಯುವರ್ ಫಾದರ್ ಅಂತ. ಮೈ ಫಾದರ್ ಇಸ್ ಟೀಚರ್ ಸರ್. ವಾಟ್ ಇಸ್ ಯುವರ್ ಮದರ್? ಶಿ ಇಸ್ ಅ ಟೀಚರ್. ಐ ಆಮ್ ಎ ಸನ್ ಆಫ್ ಎ ಬುಕ್ ಬೈಂಡರ್. ಯಾರು ದಪ್ಪ ಕೂತಿರ್ತಾರೆ, ಬುಕ್ ಬೈಂಡಿಂಗ್ ಕೋರ್ಸ್ ಅಂತ ಸೈಂಟ್ ಫಿಲಾಮಿನಸ್ ಇತ್ತಂತೆ. ಆ ಕೋರ್ಸ್ ಮಾಡಿದ್ರು. ನಾನು ದಪ್ಪ ಓದಿದ್ದೀನಿ, ಓದ್ತಾ ಇದ್ದೀನಿ ಅಂತ ನನಗೂ ಅಲ್ಲಿ ಹಾಕಿದ್ರು. ಐ ವೆಂಟ್ ಔಟ್ ಟು ಬಿಕಮ್ ಎ ಪ್ರೊಫೆಸರ್ ಆಫ್ ಜರ್ನಲಿಸಮ್. ವೈ ಕಾಂಟ್ ಯು ಡೂ ಇಟ್ ಅಂತ ಸ್ವಲ್ಪ ಇನ್ಸ್ಪಿರೇಷನ್ ಆಯಿತು. ಹಾಗಾಗಿ ಆವತ್ತು ನನಗೆ ಒಂದು ಅವಕಾಶ ಸಿಕ್ತು. ಅದಾದ ನಂತರ ಪ್ರೊಫೆಸರ್ ರಾಮದಾಸ್ ಅವರು, ನಂಜುಂಡಸ್ವಾಮಿ ಅವರು ಎಲ್ಲರ ಒಡನಾಟ ಬಂತು. ಆಮೇಲೆ ಸಿದ್ದರಾಮಯ್ಯವರು ಆಗ ಸೋತಿದ್ರು. ರಮ್ಯ ಹೋಟ್ಲು ಕುತ್ಕೊಂಡ್ಬಿಡೋರು ಸಂಖ್ಯೆ. ನಮಗೆ ಎಂಕಲ್ಲು ಗ್ಯಾಟು ಮತ್ತೆ ಮಂಡಲ್ ಕಮಿಷನ್ ಜ್ವರ ನಡೀತಾ ಇತ್ತು. ದಿನ ಕಾಲೇಜಲ್ಲಿ ಅದೇ ಕೆಲಸ. ಶನಿವಾರ ಭಾನುವಾರ ಆದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಾಗ ರವಿವರ್ಮ ಕುಮಾರ್ ಅವರು, ಸಿದ್ದರಾಮಯ್ಯವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಎಲ್ಲರೂ ನಾವು ಕರೆದು ಲೆಕ್ಚರ್ಸ್ ಏರ್ಪಡಿಸ್ತಾ ಇದ್ವಿ. ಹಂಗಾಗಿ ಆವತ್ತಿನಿಂದ ಜೊತೆಗೆ ಅವ್ರನ್ನ ನೋಡಿ ನಾನು ಅವರ ಬದ್ಧತೆ, ಅವರ ಸರಳತೆ, ಅವರ ಪ್ರಾಮಾಣಿಕತೆ ಇದನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆದೆ. ಇವತ್ತು ಬಹಳಷ್ಟು ಜನ ರಾಜಕಾರಣಿಗಳಿದ್ದಾರೆ ಈ ದೇಶದಲ್ಲಿ. ಇಡೀ ದೇಶದಲ್ಲಿ 340 ಜನ, 310 ಜನದಿಂದ 320 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಹೋಲಿಸಿದ್ದಾರೆ. ಕೆಲವರು ಮಾತ್ರ ಎಲ್ಲೋ ಎನ್.ಟಿ. ರಾಮರಾವ್, ಎಲ್ಲೋ ಸಿದ್ದರಾಮಯ್ಯ, ಎಲ್ಲೋ ಒಬ್ಬ ಜ್ಯೋತಿ ಬಸು, ಎಲ್ಲೋ ಕರುಣಾನಿಧಿ ಕಾಣಿಸ್ತಾರೆ. ಯಾಕಂದ್ರೆ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಎಲ್ಲರನ್ನೂ ಅಧಿಕಾರದಲ್ಲಿ ಶಾಶ್ವತ ಉಳಿಯೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಬ್ಲಡ್ ಕ್ಯಾನ್ಸರ್ ಆಗಿ ಸಾಯೋ ಸ್ಥಿತಿಯಲ್ಲಿ ಇದ್ರೇನು, ತನ್ನ ಸಾವನ್ನ ಗೊತ್ತಿದ್ರೇನು, ವಿ.ಪಿ. ಸಿಂಗ್ ಅವರಿಗೆ ಸಾವನ್ನ ಲೆಕ್ಕಿಸದೆ, ಸರ್ಕಾರನ ಲೆಕ್ಕಿಸದೆ ಮಂಡಲ್ ಕಮಿಷನ್ ತರದೇ ಹೋಗಿದ್ರು. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಪರಿಸ್ಥಿತಿ ಏನಾಗ್ತಾ ಇತ್ತು ದೇಶದಲ್ಲಿ. ದುರ್ದೈವ, ವಿ.ಪಿ. ಸಿಂಗ್ಗೆ ಯಾವ ಮಟ್ಟಕ್ಕೆ ರೆಕಗ್ನಿಷನ್ ಸಿಗ್ಬೇಕಾಗಿತ್ತು ಆ ರೆಕಗ್ನಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಇಲ್ಲಿ ಬೇರೆ ಸಮುದಾಯಗಳಿಂದ ಸಿಗ್ಲಿಲ್ಲ. ಆದ್ರೆ ಕರ್ನಾಟಕದ ಒಂದು ಮಾದರಿ ಅದು. ಕರ್ನಾಟಕದಲ್ಲಿ ಬಹಳ ಬಲಿಷ್ಠ, ಅಂದ್ರೆ ಆರ್ಥಿಕವಾಗಿ ಬಹಳ ಬಲಿಷ್ಠವಾದಂತ ಒಂದು ಸಮುದಾಯದಿಂದ ಪಾಪ್ಯುಲೇಷನ್ ಕಡಿಮೆ ಇತ್ತು. ಒಂದು ಸಣ್ಣ ಜನಸಂಖ್ಯೆ ಇರುವ ಸಮುದಾಯದಿಂದ ಬಂದಂತ ದೇವರಾಜರು ಇವತ್ತು ಮಾಡಿದಂತ ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ಅದು ಬಹುಶಃ ಅದೇನಾದ್ರೂ ಬರದೇ ಹೋಗಿದ್ರೆ ದಲಿತರಿಗೆ ಮಶಾಣನೂ ಸಿಗ್ತಾ ಇರಲಿಲ್ಲ, ಉಳ್ಳೋರ್ ಜನನೂ ಸಿಗ್ತಾ ಇರಲಿಲ್ಲ. ನಮ್ಮನ್ನ ವಿಮೋಚನೆ ಮಾಡಿದ್ರು. ಸತ್ತೋದ್ರೆ ಎಲ್ಲಪ್ಪ ಹಾಕ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನ ವಿಮೋಚನೆ ಮಾಡಿದಂಥವರು ಅರಸೋಳು. ಅದಾದ ನಂತರ ಸಿದ್ದರಾಮಯ್ಯನವರು ಸಾಲಿನ ಕಾರ್ಯಕ್ರಮಗಳು. 2018 ಎಲೆಕ್ಷನ್ ಸೋತಿದ್ದು ಏನು ಕಲ್ಲ, ದಲಿತರಿಗೆ ಕೊಟ್ಟಂತ ಕಾರ್ಯಕ್ರಮದಿಂದ ಉರಿದು ಬಿದ್ದವರು ಬೇರೆ ಸಮಾಜಗಳೆಲ್ಲ. ರಸ್ತೆಗಳು ಕಾಂಕ್ರೀಟ್ ಆದವು, ರಿಸರ್ವೇಶನ್ ಇನ್ ಪ್ರಮೋಷನ್. ಮಾದೇವಪ್ಪನವರು ಸಿದ್ದರಾಮಯ್ಯನವರು ಹೋಗಿ ಗೋವಿಂದವ್ರ ಹತ್ರ ಕುಂತು ಮಾಡಿಸ್ಕೊಂಡ್ರು. ನಿಮ್ಗೆ ನಂಬೋದಿಲ್ಲ, ನಾನು ಅವತ್ತು ಮಧ್ಯಾಹ್ನ ಊಟ ಕಚ್ಕೊಂಡೆ ಅವ್ರ ಜೊತೆ. ಸರ್ ನಾಳೆ ಲಾಸ್ಟ್ ಆಗ್ಬಿಡ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಪ್ರಶ್ನವರೆಲ್ಲ, ಯಾವಾಗ ಸರ್ ಬಿಲ್ ಬರೋದು ಅಂತ. ಹೌದಲ್ಲ ಅಂತ ಎತ್ಕೊಂಡು ಫೋನ್ ಅಂದರು. ಟಿ.ಬಿ. ಜಯಚಂದ್ರ ಅವರು ಏನೋ ಹೇಳಿದ್ರು, ಜಯಚಂದ್ರ ನೀನು ಮಣಿಸಿದ್ರೆ ಮಣಿಸಿದ್ರೆ ನಾನು ದೇಶಪಾಂಡೆ ಹೇಳಿಸ್ತೀನಿ ಮಣಿಸಕ್ಕೆ ಅಂತ. ಇದ್ರೆ ನೀವು ಅಭಿಮನ್ಯು ಪಾತ್ರ ನೋಡಿರ್ಬೇಕು ಅಂತ ಅನ್ಸುತ್ತೆ. ಹೌಸಲ್ಲಿ ಹಿಂದಗಡೆ ಕೈ ಕಟ್ಕೊಂಡು ಎದ್ರು ಎಲ್ಲರೂ ಗಲಾಟೆ ಮಾಡಿದಕ್ಕೆ ಪಿನ್ ಡ್ರಾಪ್ ಸೈಲೆನ್ಸ್ ಯಾರಿದೆ ಆ ಧೈರ್ಯ ಇದೆ, ಆ ಎದೆಗಾರಿಕೆ ಯಾರಿಗಿದೆ? ರಿಸರ್ವೇಶನ್ ಪ್ರಮೋಷನ್ಗೆ 20 ವರ್ಷ ಬೀದಿಯಲ್ಲಿ ಬಿದ್ದಿದ್ದೀವಿ ನಾವು. ಅದನ್ನ ಮಾಡುವಂತ ಧೈರ್ಯ ಯಾರಾದ್ರೂ ತೋರಿಸಲ್ಲ?
ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, KDB-ಯಲ್ಲಿ 75% ಸಬ್ಸಿಡಿ, ಒಂದಲ್ಲ ಎರಡಲ್ಲ 7,005. ನಾನು ನಾನು MLC ಮಾಡಿದರೆ ಅದು ಉಗುಳ್ತಾ ಇದ್ದೇನೆ ಅಂತ ನೀವು ಅನ್ಕೋಬೇಡಿ, ನನಗೆ ಅದರ ಅಗತ್ಯನೇ ಇಲ್ಲ. ನಾನು ಇದಿಲ್ಲ ಅಂದ್ರೆ ಬದುಕ್ತಾ ಇದ್ದೆ. ಆದ್ರೆ ಅವ್ರು ಕೊಟ್ಟಿರೋದಕ್ಕೆ ನಾನು ಚಿರಋಣಿಯಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರ ಬದ್ಧತೆ ಅಷ್ಟೊಂದಿದೆ. ನಾನು ಅದನ್ನೇ ಮೊನ್ನೆ ಹೇಳಿದೆ, ದಲಿತರೇ ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯ ದಲಿತರ ಕಾರ್ಯಕ್ರಮ ಕೊಡ್ತಾ ಇರಲಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ನಾನು ಐ ನೋ ಆಲ್ ದಲಿತ ಲೀಡರ್ಸ್, ಎಲ್ಲರೂ ಗೊತ್ತು. ನಾನು ಪ್ರತಿಯೊಬ್ಬರನ್ನು ನಾನು ಓದಿದ್ದೀನಿ, ನಾನು ಪ್ರತಿಯೊಬ್ಬರನ್ನು ನಾನು ಎಲ್ಲರೂ ಗೊತ್ತು. ನನಗೆ ಈ ಬದ್ಧತೆ ಬೇರೆಯವರಿಗಿಲ್ಲ. ಹಂಗಾಗಿ ನನಗೆ ಒಂದು ಮಾತು ಶ್ರೀನಿವಾಸ ಪ್ರಸಾದ್ ಅವರು ಇವತ್ತಿಲ್ಲ, ಅದು ಯಾವಾಗ ಹೋಗಿ ಬರೋದು MLC ಅಂತಂದ್ರು. ಇನ್ನೂ ಇದೆಯಾ ಒಂದು 4-5 ತಿಂಗಳು. ನನಗೂ ಸಿದ್ದರಾಮಯ್ಯನವರಿಗೆ ನನಗೂ ಕರೆಯೋರಿಗೆ ಏನೇ ಡಿಫ್ರೆನ್ಸ್ ಇರ್ಬೋದು. ಆ ಸಮಯ ಬಂದ್ರೆ ನಾನು ನಿಮ್ಮ ಪರವಾಗಿ ನಾನು ಕೇಳ್ಕೊಳ್ತೀನಿ. ನಾನು ನೆನೆಸೋಕ್ಕಾಯ್ತು ಅಂತ ಅನಿಸ್ತು ನನಗೆ. ಏನೇ ಡಿಫ್ರೆನ್ಸ್ ಇಲ್ಲ, ನಾನು ಸಿದ್ದರಾಮಯ್ಯವ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ. ಯಾಕಂದ್ರೆ ಇವತ್ತು ಬಹಳ ಕಷ್ಟ, ನಿಮ್ಗೆ ಗೊತ್ತಿಲ್ಲ. ನ್ಯೂಸ್ ಪೇಪರ್ ಆಫೀಸಸ್ ಅಲ್ಲಿ ನಾನು ಡೇಟಾ ಇವ್ರು ಹೇಳಿದ್ರು, ಅಷ್ಟು ಈಸಿ ಅಲ್ಲ ಪ್ರಪಂಚ. ನೀವು ಮಿಲಿಟರಿಯಲ್ಲಿ ಬೇಕಾದ್ರೆ ಬದುಕ್ಬೋದು, ಪ್ರಿಸನ್ನಲ್ಲಿ ಬೇಕಾದ್ರೆ ಇರ್ಬೋದು, ನ್ಯೂಸ್ ಪೇಪರ್ ಆಫೀಸಲ್ಲಿ ಬದುಕೋದು ಭಾರಿ ಕಷ್ಟ. ಟ್ಯಾಲೆಂಟ್ ಇದ್ರೆ ಮಾತ್ರ ಗುರುಗಳಿಂದ ಹೋಗಾಕ್ತಾರೆ. ಅಲ್ಲಿ ಯಾವ ರಿಸರ್ವೇಶನ್ ಇರಲ್ಲ. ಒಂದು ಕೃತಜ್ಞತೆ ನಾನು ಸಿದ್ದರಾಮಯ್ಯವ್ರಿಗೆ ಏನ್ ಹೇಳ್ಬೇಕಂತಂದ್ರೆ, ನಾನು ಪತ್ರಕರ್ತನಾಗಿದ್ದಾಗ ಕೆಲವರು ಕರೆದು ಹೇಳೋರು ನನಗೆ, ಶಿವಕುಮಾರ್ FTC ಎಕ್ಸಾಮ್ ಕಾಲ್ ಮಾಡ್ಬೇಕಣೆ ಅಂತ, ಅಪ್ಲೈ ಮಾಡುವಂತ STC. ಆಮೇಲೆ ನಮ್ಮ ತಾಯಿ ನೋಡಿದ್ರೆ ವಾರ್ತೆನೇ ಮುಗಿಲಿಕ್ಕೆ ಕೆಲಸ ಸಿಕ್ತಿ ಅಂತ. ನಮ್ಮ ತಾಯಿ ಇಲ್ಲೇ ಕೂತವ್ರೆ. ನಾನು ವಾರ್ತೆ ಕೆಲಸ ಸಿಕ್ಬಿಡ್ತು. ಬಸಲಿಂಗಪ್ಪನವರು ಸಾರಿ K. ಶ್ರೀನಾಥ್ ಖರ್ಗೆ ಅವರು ಏನೋ ಒಂದು ರಿವ್ಯೂ ಮಾಡ್ತಾ ಇದ್ರು. ಖರ್ಗೆ ಹತ್ರ ಹೋದೆ, ನಮಸ್ಕಾರ ಸರ್ ಅದು ಏನೇ ಯಾವಾಗ ಬಂದೆ ಅಂತಂದ್ರು ರಂಗನಾಥ್ ಅವರು. ಸರ್ ಹಿಂಗೆ ನನಗೆ ಕೆಲಸ ಸಿಗಿದೆ ಸರ್, ಎಲ್ಲರೂ ಹತ್ರಕ್ಕೆ ಹಾಕ್ಸ್ಕೊಡಿ ಅಂತ. ಇಲ್ಲ ಕೈ ತೊಳ್ಕೊಂಡು ತಿಂಡಿದಿಂದ ನಾನು ಅವ್ರು ಮಾತಾಡ್ಲೇ ಇಲ್ಲ. ನನಗೆ ಮುಖ ಕೊಟ್ಟು ಎಲ್ಲ ಹೋದ್ಮೇಲೆ ಬರ ಹೇಳಿ ಎಷ್ಟು ವರ್ಷ ಆಯ್ತು ಜರ್ನಲಿಸಮ್? 7 ವರ್ಷ ಆಯ್ತು. 7 ವರ್ಷ ಬ್ರಾಹ್ಮಣರು ನನ್ನ ಟ್ಯಾಲೆಂಟ್ ಇದ್ದರೆ ನಾನು ಇಟ್ಕೊಳಲ್ಲ. ನಿಮ್ಗೆಲ್ಲ ಕಷ್ಟ ಇದ್ರಪ್ಪ, ಪತ್ರಕರ್ತರ ಆದ್ರೆ ನಮ್ಮಲ್ಲಿ ಮೊದಲನೇ ಒಣ ಐತ್ಯಾ ಇಲ್ವಾ? ಅಸಿಸ್ಟೆಂಟ್ ಡೈರೆಕ್ಟರ್ ಅದೇ 1001 ಇಂಗ್ಲಿಷ್ ಪತ್ರಿಕೆ ಇಲ್ಲೇ ಇಲ್ಲ ಕಡೆ ಹೋಗ್ಬೋದು ಬಿಟ್ಟಿರೋದು. ಪಾಪ ನಾನೇನ್ ಮಾಡಿದೆ, ಕುಮಾರಕೃಪೆಯಿಂದ ಈಚೆ ಕಡೆ ಬಂದ್ಬಿಟ್ಟು ಆಡು ನಲ್ಲಾಕ್ಬಿಟ್ಟೆ. ಏನ್ ನಮ್ಮ ತಾಯಿ ಹೋದ್ರೆ ಎದೆ ಹೊಡ್ಕೊಂಡ್ರೆ ಹಿಂಗ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ಬೋದ. ಹಂಗಾಗಿ ಆಟದ ಒಂದು ಕೆಲಸ. ಅದಕ್ಕೆ ನನಗೆ ಇನ್ನೊಂದು ಆತಂಕ ಏನಿತ್ತು, ನಾನು ಹೇಳಿದೆ, ನಾನು ಕಲ್ಸ್ಬಿಟ್ಟು ಹೇಳಿದ್ರು ಒಂದು ಜನ ನೀನು ಮಾತಾಡಬಾರ್ದಾಗಿತ್ತು ಅಂತ. ಸಿದ್ದರಾಮಯ್ಯನವರು ನನ್ನನ್ನು ಮೆರಿಟ್ ಮೇಲೆ ಕೂರಿಸಿದ್ರು, SC ಕೋಟಾಲ್ ಮಾಡಿ ನಾನು ಇನ್ನೊಂದು ನಮಸ್ಕಾರ ಆಗ್ತೀನಿ. ಅವ್ರೇನಾದ್ರು ನಾನು SC ಕೋಟಾಲ್ ಮಾಡ್ಬಿಟ್ಟಿದ್ರೆ ನಾನು ಮುಂದ್ಬಿಡ್ತಾ ಇದ್ದೆ. ನಾನು ಏನಪ್ಪಾ ಇನ್ನೂ ಈ ಜಾತಿ ಲೇಪ ನನ್ನ ಬಿಟ್ಟು ಹೋಗ್ಲಿಲ್ವಲ್ಲ ಅಂತ ಬಂದ್ಬಿಡ್ತಾ ಇದ್ದೆ. ನನಗೆ MLC ಆಗಿದ್ದಕ್ಕಿಂತ ಸಂತೋಷ ಆಗಿದ್ದು ನನ್ನ ಜನರಲ್ ಕ್ಯಾಟಗರಿಯಲ್ಲಿ ನನಗಿನ್ನೂ ಬುದ್ಧಿವಂತರು 100 ಜನ ಇದ್ರು. ನನಗಿನ್ನು ಸೀನಿಯರ್ಸ್ ಇದ್ರು. ಕೃಷ್ಣ ಪ್ರಸಾದ್ ಅವರು ಹೇಳಿದ್ರಲ್ಲ, ನನ್ನಷ್ಟು ಬದ್ಧತೆ ಇತ್ತು ಅನ್ನೋ ಗೊತ್ತಿಲ್ಲ ನನಗೆ. ನನಗಿನ್ನೂ ಸೀನಿಯರ್ಸ್ ಬಹಳ ಜನ ಇದ್ರು, ಬಹಳ ಜನ ಇಂಟೆಲೆಕ್ಚುಯಲ್ಸ್ ಇದ್ರು. ರಾಜ್ಯದಲ್ಲಿ ಬಹಳ ಸೀನಿಯರ್ ಮೋಸ್ಟ್ ಪತ್ರಕರ್ತರಿದ್ರು. ಅವ್ರಿಗೆಲ್ಲರ ಬಗ್ಗೆನೂ ಗೊತ್ತು. ಅವ್ರಿಗೆ ನೋಡಕ್ ಗೊತ್ತಿರ್ತಾರೆ ಅಷ್ಟೇನೆ, ಎಲ್ಲರ ಬಗ್ಗೆನೂ ಗೊತ್ತು ಅವ್ರಿಗೆ. ಆದ್ರೆ ನನ್ನನ್ನು ಗುರುತಿಸಿ ಜನರಲ್ ಕ್ಯಾಟಗರಿಯಲ್ಲಿ ಮಾಡೋದು ನನಗೆ ಆವತ್ತು ಸಂತೋಷ ಆಯ್ತು. ನಾನು ಅದನ್ನ ಹೇಳಿದೆ, ಅಕಸ್ಮಾತ್ ನನ್ನ ಜಾತಿಯಿಂದ ಕುಸಿದ್ರೆ ಎಡಗೈ ಬಿಸಾಕ್ಬಿಡ್ತಾ ಇದ್ದೆ ಅಂತ ಬಿಟ್ಟು ಯಾವುದೋ ಒಂದು ಟಿವಿಗೆ ಹೇಳ್ಬಿಟ್ಟು ಕರೆಸಿದ್ರು. ನಾನು ಕರೆಸ್ಬಿಟ್ಟು ಮನೆಯಲ್ಲಿ ಏನೇ ಇದು ನಿಮ್ ಕತೆ ಅಂತ ನಾನು ಹೇಳಿದೆ, ಇಲ್ಲ ಸರ್ ಹಿಂಗೆ ಅಂತ. ನಾನು ಹೌಸಲ್ಲಿ ಮಾತಾಡೋವಾಗ್ಲೂ ಅಷ್ಟೇ ಬಹಳ ಸೀನಿಯರ್ಸ್ ಎಲ್ಲ ಬಹಳ ಸಹಾಯ ಮಾಡಿದ್ದಾರೆ ನನ್ನ ಮಾತಾಡಕ್ಕೆ. ಕರೆದು ಹೇಳಿದ್ರು, ಸ್ವಲ್ಪ ಸರ್ಕಾರ ಪಾರ್ಟಿ ಲೈನಪ್ ಎಲ್ಲ ಇರಬೇಕು ಅಂತ. ಸರ್ 32 ವರ್ಷ IT ಎಸ್ಟಾಬ್ಲಿಷ್ಮೆಂಟ್ ಬರ್ಕೊಟ್ಟಿದ್ದೀನಿ, ಸ್ವಲ್ಪ ದಿನ ಬೇಕು ಸರ್ ಅಧ್ಯಕ್ಷ ಆಗಕ್ಕೆ ಅಂತ ಹೇಳಿದೆ. ಹಾಗಾಗಿ ಇಷ್ಟು ದೊಡ್ಡ ಸನ್ಮಾನ ಇದೆಲ್ಲ ಕುವೆಂಪು ಅವರು ಹೇಳ್ತಾರೆ, ಕೀರ್ತಿ ಅನ್ನೋದು ಶನಿ ಇದ್ದಂಗೆ ಅಂತ. ಆ ಶನಿ ನಮ್ಗೆ ಎದ್ದೇಳು ಬಿಡುತ್ತೆ ಅನ್ನೋದು ಆ ಪರಿಜ್ಞಾನ ನಮಗಿದೆ. ಹಾಗಾಗಿ ಅಷ್ಟು ದೊಡ್ಡ ಕೀರ್ತಿಗಳೆಲ್ಲ ಬೇಕಾಗಿಲ್ಲ. ಅಂಬೇಡ್ಕರ್ ಅವರು ಹೆಂಗೆ ವಿಶ್ವ ಪದಕ ಹೋದ್ರು, ಗಾಂಧೀಜಿಯವರು ಹೆಂಗೆ ವಿಶ್ವ ಪದಕ ಹೋಗಿದ್ದಾರೆ. ಇವತ್ತಿಲ್ಲ 125 ದೇಶದಲ್ಲಿ ಅವರು ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಇವಾಗ RSS ಆಫೀಸಲ್ಲೂ ಅನಿವಾರ್ಯವಾಗಿ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಆಗ್ತಿದ್ದಾರೆ. ಹಾಗಾಗಿ ಇವತ್ತು ನನಗೆ ನಾನೇನು ಸ್ವಾಮಿ ವಿವೇಕಾನಂದ ಎಲ್ಲ ಓದ್ಕೊಂಡು ಬೆಳೆದನಲ್ಲ. ನಾನು ಕೋಲಾರದಲ್ಲಿರೋವಾಗ
ಇಡೀ ನಮ್ಮ ಖಾನ್ದಾನ ದೊಡ್ಡ ಮನೆತನ ನಮ್ದು, ಬಹಳ ಜಮೀನು ಇರುವಂತವ್ರು. ಹಂಗಾಗಿ ಎಲ್ಲರೂ ದಲಿತ ಚಳುವಳಿಯಲ್ಲಿದ್ದರು. ನಮ್ಮ ಮನೆಯ ಪ್ರತಿಯೊಂದು, ನಮ್ಮ ಅತ್ತೆಯರು, ನಮ್ಮ ಮಾವದಿರು, ನಮ್ಮ ಚಿಕ್ಕಪ್ಪರು ಎಲ್ಲರೂ ದಲಿತ ಚಳುವಳಿಯಲ್ಲಿದ್ದರು. ಆ ಚಳುವಳಿನ ನೋಡ್ಕೊಂಡೇ ಬಿಟ್ಟು ನಾನು ಆ ಚಳುವಳಿಯಿಂದ ಅಕಸ್ಮಾತ್ ನನ್ನ ಮೊನ್ನೆ ಡಾಕ್ಟರ್ ನನಗೆ ಬಿಲ್ಲು ಲಾಸ್ಟಲ್ಲಿ 10ವರೆಗೆ ತಂದ್ಬಿಟ್ರು ಡಾಕ್ಟರ್. ಅವತ್ತು ಆ ಬಿಲ್ ಬಂದಾಗ ಕಣ್ಣಲ್ಲೇ ನೀರು ಬಂತು ನನಗೆ. ಯಾಕಂದ್ರೆ ಸೋಷಿಯಲ್ ಬಾಯ್ಕಾಟ್ ಬಿಲ್ ತಂದ್ರು. ಬಹುಶಃ ಏನಾದ್ರು ಸಿದ್ದರಾಮಯ್ಯನವರ ಸರ್ಕಾರ ಆವತ್ತಿನ ಕಾಲಕ್ಕಿದ್ದು, ನಾನು ಬಾಲ್ಯದಲ್ಲಿರುವಾಗ ಮಾದೇವಪ್ಪನವರು ಅಂತ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರೆ ನನ್ನ ಬಾಲ್ಯ ಪೂರ್ವವಾಗಿರ್ತಾ ಇರಲಿಲ್ಲ. ಯಾವ ರಸ್ತೆಗಳಲ್ಲಿ ಓಡಾಡಕ್ಕಾಗ್ಲಿಲ್ಲ, ಯಾರ ಜೊತೆ ನಾನು ಸೇರಿ ಆಡಕ್ಕಾಗ್ಲಿಲ್ಲ. ಕಾಲು ದಾರಿಗಳಲ್ಲಿ ಓಡಾಡಿ ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ವರೆಗೂ ಬರೋವರೆಗೂ ಕಾಲು ದಾರಿಯಲ್ಲೇ ಓಡಾಡ್ಬಿಟ್ಟೆ. ಮೇನ್ ರೋಡ್ಗೆ ಹೋಗ್ಲಿಲ್ಲ. ಯಾಕಂತಂದ್ರೆ ಪಾಪ ಸೋಷಿಯಲ್ ಬಾಯ್ಕಾಟ್ ಮಾಡ್ಬಿಡ್ತಾ ಇದ್ರು. ನಮ್ಮ ಅಜ್ಜಿ ತಾತಂದ್ರೆಲ್ಲ ನಮ್ಮ ತಗೊಂಡು ಸಿಟಿಗೆ ಹಾಕಿದ್ರು. ಹಂಗಾಗಿ ನನ್ಗೆ ಅನಿಸ್ತು ಸೋಷಿಯಲ್ ಬಾಯ್ಕಾಟ್ ಅನ್ನೋದು ಹೆಂಗೆ ಅಂತಂದ್ರೆ, ಇವತ್ತು ನೀವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ, ಅದನ್ನು ಬಹಳ ಪೂರ್ವವಾಗಿ ನೋಡಿರೋದು ನಾನು. ಹಂಗಾಗಿ ಆ ಬಿಲ್ ತಂದಿದ್ದಕ್ಕೆ ಮಾದೇವಪ್ಪನವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ನಾನು ಇನ್ನೊಂದು ಸಮಯ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಬಹಳ ನಾನು ಮಾತಾಡಕ್ ಹೋಗಲ್ಲ, ಮುಗಿಸ್ತೇನೆ. ಇನ್ನೊಂದು ಏನಂತಂದ್ರೆ, ಮುಖ್ಯಮಂತ್ರಿಗಳು 2.5 ವರ್ಷಗಳು ಮುಗಿದಿದೆ. ಇನ್ನು 2 ವರ್ಷಗಳ ಕಾಲ ಅವರ ಅಧಿಕಾರ ಇದೆ. ನೀವು ಹೋದ್ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಈ ಸರ್ಕಾರ ಹೋದ್ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಿಮ್ಗೆ ಇನ್ನು 2.5 ವರ್ಷದಲ್ಲಿ ನನಗೆ ಏನ್ ಮಾಡ್ತೀರೋ, ನನಗೆ ಏನ್ ಮಾಡ್ಬೇಕು ನೀವು ಮಾಡಿದೀವಿ. ದಯಮಾಡಿ ನಿಮ್ ಕೈನಿಗೂ ಕೇಳ್ತಾ ಇದೀನಿ, ಸರ್ಕಾರದಲ್ಲಿರೋ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ತುಂಬೇ ಪರಿತಾಪಿಸ್ಬಿಟ್ಟಿದ್ದಾರೆ. ಹುಡುಗರು ನೊಂದ್ಬಿಟ್ಟಿದ್ದಾರೆ, ಓದಿದ್ದಾರೆ. ಮನೆ ಊರುಗಳಿಗೆ ಹೋದ್ರೆ PhD ಮಾಡ್ಬಿಟ್ಟು ಊರಿಗೆ ಬಂದವರು ಆ ತಂದೆ ತಾಯಿ ಕೂಲಿ ಮಾಡ್ಬಿಟ್ಟು ಕೊಟ್ಬಿಟ್ಟವ್ರ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಹಳ್ಳಿ ಕಟ್ಟೆಗಳು ಕೂಲಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ 8ನೇ ಕ್ಲಾಸ್ ಬೇರೆಯವರು ಕೂತಿರ್ತಾರೆ, PhD ಮಾಡಿ ಅನ್ಎಂಪ್ಲಾಯ್. ಇಂಥ ಪರಿಸ್ಥಿತಿಗಳಾಗಿ ಲಾರ್ಜ್ ಸ್ಕೇಲ್ ಮೈಗ್ರೇಷನ್ ಆಗಿ ಇವತ್ತು ಇರ್ತಾರೆ. ಎರಡನೇದಾಗಿ ಮನೆ ಮುಖ್ಯಮಂತ್ರಿಗಳು ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಜಮೀನು ಬಂದಿದೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಕರ್ನಾಟಕದಲ್ಲಿ 80% ದಲಿತರ ಲ್ಯಾಂಡ್ ರೆಕಾರ್ಡ್ಸ್ ಇಲ್ಲ. ನಮ್ಮ ರೆಕಾರ್ಡ್ನ ಯಾರು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಯಾವನೊಬ್ಬ ಲ್ಯಾಂಡ್ ಗ್ರಾಬರ್ ಕ್ರಿಯೇಟ್ ಮಾಡ್ತಾನೆ, ಎದುರಿಸ್ತಾರೆ, ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂತಾರೆ, ತಗೊಳ್ತಿದ್ದಾರೆ. ನೀವು ನಮ್ಮ ಎಲ್ಲಾ ಜಮೀನುಗಳಿಗೂ, ಎಲ್ಲಾ ದಲಿತರಿಗೂ, ಎಲ್ಲ OBCಗಳಿಗೆ ಲ್ಯಾಂಡ್ ರೆಕಾರ್ಡ್ಸ್ ನ ಮಾಡಿಸ್ಕೊಡಕ್ಕೆ ಒಂದು ಅಭಿಯಾನ ಲಾಂಚ್ ಮಾಡಿ ನಿಮ್ಮ ಅವಧಿಯಲ್ಲಿ ಈ 2.5 ವರ್ಷದಲ್ಲಿ ಯಾವ ಕಾರಣಕ್ಕೂ ಅದು ನಿಲ್ಬಾರದು ಅಂತ. 3ನೇದು, ಮುಖ್ಯಮಂತ್ರಿಗಳಲ್ಲಿ ವಿನಂತಿ, ಎಲ್ಲಾ ವಿಶ್ವವಿದ್ಯಾಲಯಗಳೆಲ್ಲ ಅಲ್ಲದೇ ಇದ್ರೂ ಬೆಂಗಳೂರು, ಮೈಸೂರು, ಕರ್ನಾಟಕ ಯೂನಿವರ್ಸಿಟಿ, ಬೆಳಗಾವಿ ಯೂನಿವರ್ಸಿಟಿ ಇಂಥ ಕಡೆ ಬುದ್ಧಿಸಮ್ ಅಲ್ಲಿ ಡಿಗ್ರಿ ಕ್ಲಾಸಸ್ ಸ್ಟಾರ್ಟ್ ಆಗಬೇಕು. ನೀವು ಕ್ರಿಶ್ಚಿಯಾನಿಟಿ ಇದೆ, ಜೈನಾಲಜಿ ಇದೆ, ಮಿಡಲ್ ಈಸ್ಟರ್ನ್ ಸ್ಟಡೀಸ್ ಇದೆ, ಬೇರೆ ಬೇರೆ ವಿಭಾಗಗಳು ಇವತ್ತು ಎಲ್ಲಾ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದ್ದಾರೆ. ನೀವು ಬುದ್ಧಿಸಮ್ ಅಲ್ಲಿ ಏನಾದ್ರು ಮಾಡದೆ ಹೋದ್ರೆ ಇವ್ರನ್ನ ನಾವು ಸ್ಟಾಪ್ ಮಾಡಕ್ ಆಗೋದಿಲ್ಲ. ಇಟ್ ಇಸ್ ನಾಟ್ ವೆರಿ ಈಸಿ ಟು ಸ್ಟಾಪ್ RSS. ನನಗೆ ಚೆನ್ನಾಗಿ ಗೊತ್ತು ಅವ್ರ ಅಜೆಂಡಾ ಏನಂತ. ಅವ್ರನ್ನ ನಾವು ಬಗ್ಪಡಿಬೇಕು ಅಂತಂದ್ರೆ ನಮ್ಮ ಕೈಲಿರೋದು ಒಂದು ಇದು, ಇನ್ನೊಂದು ಸಂವಿಧಾನ. ಇವೆರಡು ಇಟ್ಕೊಂಡೇ ಹೋಗುತ್ತೆ, ನಾವೇನು ಮಾಡಕ್ಕಾಗೋದಿಲ್ಲ. ಬುದ್ಧಿಸಮ್ನ ನಾವು ಯಾಕೆ ಹೇಳ್ಬೇಕು ಅಂತಂದ್ರೆ, OBCಗಳು, ಶೆಡ್ಯೂಲ್ ಕಾಸ್ಟ್ಗಳು ಅತಿ ಹೆಚ್ಚಾಗಿ ಇವತ್ತು ಬಲಪಂಥೀಯ ಕಡೆ ಹೋಗ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಹಿಪ್ನೋಟೈಸ್ಡ್, ಮೆಸ್ಮರೈಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಎಕ್ಸೋಡಸ್ ನಾವು ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಈ ತರದ ಕೋರ್ಸ್ಗಳನ್ನ ನಾವು ಮಾಡಬೇಕು. ಅದರಿಂದ ಏನು ಉಪಯೋಗ ಅಂತ ಕೇಳ್ಬೋದು. ಅಟ್ಲೀಸ್ಟ್ ಅವನು ವೈಚಾರಿಕವಾಗಿ ಬೆಳಿತಾನೆ. ವೈಚಾರಿಕವಾಗಿ ಬೆಳೆದಾಗ ಇದನ್ನ ನಾವು ಕಂಟೈನ್ ಮಾಡಕ್ಕಾಗುತ್ತೆ. ಅದನ್ನ ನೀವು ಮಾಡಿಕೊಡ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳಿ, ಸುಮಾರು ಏನು 29 ವರ್ಷಗಳ ನಂತರ ನನಗೊಂದು ಅವಕಾಶ ಏನ್ ಕೊಟ್ಟಿದ್ದೀನಿ, ಅದನ್ನ ಸಮರ್ಥವಾಗಿ ನಾನು ಬಳಸ್ಕೊಳ್ತೇನೆ. ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇರ್ಬೋದು, ನನಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳಿರ್ಬೋದು, ಬಾಬಾ ಸಾಹೇಬರು ನನ್ನ ಸ್ಪಿರಿಚುವಲ್ ಲೀಡರ್, ಮುಖ್ಯಮಂತ್ರಿಗಳು ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ತನ್ನ ಮಕ್ಕಳಿಗೂ ಬೇರೆಯವ್ರ ಮಕ್ಕಳಿಗೆ ವ್ಯತ್ಯಾಸವೇ ಗೊತ್ತಿಲ್ಲದೆ ಇಲ್ಲಿ ವಸಂತಮ್ಮನವ್ರು ಗೊತ್ತಿದ್ದಾರೆ, ಊಟ ಹಾಕಿ ಬೆಳೆಸಿದ್ದಾರೆ. ನನ್ನ ಎಷ್ಟೋ ವರ್ಷ ನಾನು ಮೈಸೂರಲ್ಲಿ ಅವ್ರ ಮನೆಯಲ್ಲೇ ಮಲಗಿದ್ದಿರೋ ನಾನು. ಹಾಗಾಗಿ ನಾನು ಒಂದ್ ಹೇಳ್ತೇನೆ, ನಾನು ಅನ್ನ ತಿನ್ನಂತ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ,
ಈ 6 ವರ್ಷಗಳಾದ್ಮೇಲೆ ಇದಕ್ಕಿನ್ನ ಒಂದು ದೊಡ್ಡ ಸಭೆ ಮಾಡಿ ಇಷ್ಟೇ ನೈತಿಕವಾಗಿ ನಾನು ಮಾತಾಡೋಗ್ತೀನಿ ಹೊರತು 1 ರೂಪಾಯಿ ಭ್ರಷ್ಟಾಚಾರ ಮಾಡಲ್ಲ ನಾನು. ನಾನು ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಕ್ ಹೋಗೋದಿಲ್ಲ. ನಿಮ್ಗೆಲ್ಲ ಭಯ ಆಗ್ತಾ ಇದೆ, ನನಗೆ ಏನ್ ನಿರೀಕ್ಷೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಎಷ್ಟೊಂದು ಜನ ಅಂತ. ಹೊರಗಡೆ ಹೋಗಿ ನೋಡಿದೆ, ಈಗ ಎಲ್ಲ ಚೇರು ಇದ್ ಕಡೆ ಒಂದು 300 ಆ ಕಡೆ ಒಂದು 300 ಕೆಳಗಡೆ ಎಲ್ಲ ಹಾಕಿದ್ದಾರೆ. ಎಲ್ಲ LED ನೋಡ್ಕೊಂಡು ಕೂತಿದ್ದಾರೆ. ಟ್ರೈಬಲ್ಸು, ಮೈನಾರಿಟೀಸು ಎಲ್ಲ ಊರುಗಳಿಂದೆಲ್ಲ ಬಂದಿದ್ದಾರೆ. ಬೆಳಗಾವಿಯಿಂದ ಹಿಡಿದು ಈ ಕಡೆ ಮಂಡ್ಯ, ಮೈಸೂರು, ಕೋಲಾರ, ಚಾಮರಾಜನಗರ ಎಲ್ಲ ಕಡೆಯಿಂದನೂ ಬಂದ್ಬಿಟ್ಟಿದ್ದಾರೆ, ಹಾಸನದಿಂದ ಎಲ್ಲ. ನಾನೇನ್ ಮಾಡ್ಬೇಕು ಗೊತ್ತಿಲ್ಲ. ಇರೋದು 2 ಕೋಟಿ ರೂಪಾಯಿ ಗ್ರ್ಯಾಂಟು ಎಲ್ಲ ಕೇಳ್ತಾ ಇದ್ದಾರೆ. ನಾನು ಕೊಡಕ್ಕಾಗೋದು 31 ಜನ. ನಾನು ಇಡೀ ಕರ್ನಾಟಕ ಕೊಡ್ಬೇಕು. ಪತ್ರಕರ್ತರ ಸಂಘಗಳು ಎಲ್ಲ ಇದ್ದಾರೆ. ಆದಷ್ಟು ಸೋಷಿಯಲ್ ಸೆಕ್ಟರ್ಗೆ ಕೊಡ್ತೀನಿ. ಮುಖ್ಯಮಂತ್ರಿಗಳು ಮೊನ್ನೆ ಏನೋ ಮೀಟಿಂಗ್ ಮಾಡಿದಾಗ ಹೇಳಿದ್ದಾರೆ 10 ಕೋಟಿ ಕೊಡ್ತೀನಿ ಅಂತ. ಕೊಟ್ಟರೆ ನಿಮ್ಗೆಲ್ಲರಿಗೂ ನಾನು ಪೂರೈಸ್ಬೋದು. ಅದಕ್ಕೆ ಅವರೇ ಜವಾಬ್ದಾರಿ, ನಾನಂತೂ ಅಲ್ಲ. ನನ್ನ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಕೇಳಿದೆ, MLC ಆಗೋಗ್ಬಿಟ್ರೆ CM ಅವ್ರು ಹೇಳೋದು ಮಾಡಿದ ಕಣೆ ಅಂತಂದ್ರು. ಈ ಪ್ರಭಾಕರ್ ಪಕ್ಕದಲ್ಲಿದ್ದ ವೆಂಕಟೇಶ್ ಅವರಿದ್ರು, ಸಂಬಳ ಎಷ್ಟು ಗುರು ಅಂತಂದೆ. ಇವ್ರು ಹಿಂಗೆ ನೋಡ್ತಾ ಇದ್ರು ನನಗೆ. ಯಾಕಂತಂದ್ರೆ ನನ್ನ ಕಮಿಟ್ಮೆಂಟ್ ಇಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ಆಮೇಲೆ 40,000 50,000 ಕೊಟ್ಟು ಸಿಗಾಕೊಂಡ್ಬಿಟ್ಟು ನಮ್ಮ ಇದು ಸವಾಸ ಬೇಡ ಅಂತಂದ್ರೆ ಆಮೇಲೆ ಬೈಯಕ್ಕೆ ಸ್ಟಾರ್ಟ್ ಆದ್ರು. ಸಂಬಳ ಎಲ್ಲ MLA ಬರೋಷ್ಟೇ ನಿಮಗೂ ಬರೋದು ಅಂತ. ಹಂಗೆ ನಾನು ಯಾವ ಕಾರಣಕ್ಕೂ ನಾನು ಭ್ರಷ್ಟಾಚಾರ ಮಾಡಲ್ಲ, ಪ್ರಾಮಾಣಿಕವಾಗಿರ್ತೀನಿ. ಸಿದ್ದರಾಮಯ್ಯವ್ರಿಗೆ ಯಾಕಪ್ಪ ಇವನು ಮಾಡಿದೆ ಅಂತ ಹೇಳ್ಬೇಕು. ಯಾಕೆ ಸರ್ ಅವನು ಮಾಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ ತಲೆ ತಿಂತಾ ಇದ್ದಾನೆ ಅಂತ ಬಂದ್ಬೇಕಾದ್ರೆ ಹೇಳಿ. ನನ್ನ ಮೇಲೆ ಒಂದಷ್ಟು ಜನ ಬಂದು ಚಾಡಿ ಹೇಳ್ಬೋದು, ಕೋಪದಲ್ಲೆಲ್ಲ ಬೈದಿದ್ದೀನಿ ಹಂಗೆ ಹಿಂಗೆ ಅಂತ. ಅಂಥವೆಲ್ಲ ಸತ್ಯ ಇರುತ್ತೆ. ಆದ್ರೆ ನಾನು ಯಾವ ಕಾರಣಕ್ಕೂ ನಿಮಗೆ ಕೆಟ್ಟ ಹೆಸರು ತರೋದಾಗ್ಲಿ, ಮಾದೇವಪ್ಪನವ್ರಿಗೆ ಕೆಟ್ಟ ಹೆಸರು ತರೋದಾಗ್ಲಿ, ಇಲ್ಲ ವೆಂಕಟೇಶ್ವರ ಕೆಟ್ಟ ಹೆಸರು ತರೋದಾಗ್ಲಿ, ನಾನು ಆ ತರದ ಒಂದು ಕೆಲಸ ಯಾವತ್ತೂ ಮಾಡಕ್ ಹೋಗೋದಿಲ್ಲ. ನನ್ನ ಆಕ್ಷನ್ಸ್, ನನ್ನ ನಡೆ, ನನ್ನ ನುಡಿ, ನನ್ನ ಸಮಾಜನ ಪ್ರತಿಬಿಂಬಿಸುತ್ತೆ ಅನ್ನೋ ಒಂದು ಎಲ್ಲೋ ಒಂದ್ ಕಡೆ ನನ್ನ ಒಂದು ಇದೆ. ಹಾಗಾಗಿ ನಾನು ನನ್ನ ಸಮಾಜಕ್ಕೆ ಆಗಲಿ, ನಾನು ಬಂದಂತ ವೃತ್ತಿಗಾಗ್ಲಿ, ಇದಕ್ಕೆ ನಾನು ಕಳಂಕ ತರುವಂತ ಒಂದು ಕೆಲಸ ನಾನು ಯಾವತ್ತೂ ಮಾಡಕ್ ಹೋಗೋದಿಲ್ಲ. ನನ್ನನ್ನ ಬಹಳಷ್ಟು ಜನ ಇಲ್ಲಿ ರಾಮಯ್ಯನವ್ರು ಕುಂತಿದ್ದಾರೆ, ಅವ್ರಿಗೆ ನಾನು KPSC ಚೇರ್ಮನ್ ಆಗ್ಬೇಕಾಗಿತ್ತು ಅಂತ ಆಸೆ. ಹಾಗಾದ್ರೆ ಬಹಳ ಜನ ನನ್ನ ಮೇಷ್ಟ್ರುಗಳು, ನಮ್ಮ ಗುರುಗಳು, ಸರ್ವಮಂಗಳ ಅಬ್ಬಾಯವರು ಇರ್ಬೋದು, ಬೇಕಾದ ಜನ ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ. ಕೊಲೀಗ್ಸ್ ಇರೋರು, ಆಮೇಲೆ ಡೆಲ್ಲಿಯಿಂದ ಪತ್ರಕರ್ತರು ಇರ್ಬೋದು, ಬಹಳಷ್ಟು ಕಡೆಯಿಂದ ನನ್ನ ಪತ್ರಕರ್ತರ ಮಿತ್ರರೆಲ್ಲ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ನಾನು ನನ್ನ ಮಾತು ಸಿದ್ದರಾಮಯ್ಯನವರು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ ಮುಂದೆ ನಾನು ನಿಂತು ಮಾತಾಡುವಂತ ಅವಕಾಶ ಸಿಕ್ಕಿದೆ. ಹಂಗಾಗಿ ಈ ಕೀರ್ತಿ ಇವತ್ತು ನನಗೆಲ್ಲ ಅಭಿನಂದನೆ ಮುಖ್ಯಮಂತ್ರಿಗಳಿಗೆ. ಯಾಕಂತಂದ್ರೆ ಯಾವ ಮನುಷ್ಯನಿಗೆ ಗುರಿ ಎಣಿಸಕ್ ಆಗೋದಿಲ್ಲ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಂತ ಅದೇ ಮನುಷ್ಯ ಇವತ್ತು ಸುದೀರ್ಘ ಕಾಲದ ಮುಖ್ಯಮಂತ್ರಿಗಳಾಗಿ ಬಡವರ ಬಗ್ಗೆ, ದಲಿತರ ಬಗ್ಗೆ, ದಲಿತರ ಬಗ್ಗೆ, ಟ್ರೈಬಲ್ಸ್ ಬಗ್ಗೆ, ಮಹಿಳೆಯರ ಬಗ್ಗೆ ಒಂದಲ್ಲ ಎರಡಲ್ಲ. ನಾನು ಮೊನ್ನೆ ಹೌಸಲ್ಲಿ ಮಾತಾಡುವಾಗ ಹೇಳಿದೆ, ನೋಡ್ರಿ ನೀವು ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ನಾರ್ತ್ ಕರ್ನಾಟಕದಲ್ಲಿ. ಅಲ್ಲೂ ಒಂದು ಬೊಬ್ಬೆ ಹೊಡಿತಾರೆ. ಯಾಕೆ ಹೇಳ್ತೀನಿ, ಅದು ಇದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. CM ಬಂದು 4 ಅವರ್ 6 ಅವರ್ ಇದ್ರು ಹೌಸಲ್ಲಿ, 4 ಅವರ್ ರಿಪ್ಲೈ ಕೊಟ್ಟು ನಿಂತಿದ್ರು. ಕೊನೆ ದಿನ ನಾನು ಹೇಳಿದೆ, ನಿಮ್ಗೆ ಜಯದೇವ ಮಾಡ್ಕೊಟ್ಟಿಲ್ಲ, ESI ಬಂದಿಲ್ವಾ, ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿಲ್ವಾ, ಎಜುಕೇಶನಲ್ ಹಬ್ಬ ಆಗಿಲ್ವಾ, ಹೆಲ್ತ್ ಹಬ್ಬ ಆಗಿಲ್ವಾ ಅಂತ. ನಾವು ಮುಂದೆ ಬಂದಿರೋದು ಬೇರೆ ಕಾರಣಕ್ಕೆ. ನಮ್ಮ ಅದೃಷ್ಟಕ್ಕೆ ನಾಲ್ವಡಿ ಅಂತ ಮಹಾರಾಜರಿದ್ರು, ಮಿಲ್ಲರ್ಸ್ ಕಮಿಷನ್ ಬಂತು, ಎಲ್ಲ ವೆಲ್ಫೇರ್ ಸ್ಟೇಟ್ ಆಯ್ತು, ನಮ್ಗೆ ಎಲ್ಲರೂ ಸಿಕ್ತು. ಎಂತ ದೊಡ್ಡ ಮಹಾರಾಜರು ನೋಡಿ. ಲೆಪ್ರಸಿ ಒಂದು ಕಾಲೋನಿ, ಬೆಗ್ಗರ್ಸ್ ಕಾಲೋನಿ, ಯಾರು ಕೇಳಿದ್ರೆ ಎಲ್ಲರೂ ಒಂದ್ ಕಡೆ ಮಾಡಿದ್ದಾರೆ ಈ ತರ. ಹಂಗಾಗಿ ಇವತ್ತು ಮಹಾರಾಜರು ಮಾಡಿದ್ದಿನ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯವರು ದೇವರಾಜರು ಬಂದಾಗ ಇನ್ನೊಂದರ ಡೆವಲಪ್ಮೆಂಟ್ ಆಯ್ತು. ಸಿದ್ದರಾಮಯ್ಯವರು ಬಂದಾಗ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿ. ನೀವು ಮೊದಲು ಪ್ಯಾಲೇಸ್ಗಳು ನೋಡ್ಕೊಂಡು ಹೋಗ್ಬೇಕಾಗಿತ್ತು, ಇವಾಗ ಹಾಸ್ಪಿಟಲ್ಗಳು, ಕಾಲೇಜುಗಳು ನೋಡ್ಕೊಂಡು ಹೋಗ್ಬೇಕು. ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಇವತ್ತು. ಅದನ್ನ ಆ ಕೀರ್ತಿ ಏನಾದ್ರು ಹೋಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನಷ್ಟು ನಿವೇದನೆಗಳಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿದ್ದು 2 ವರ್ಷಗಳ ಕಾಲ ಈ ಅವಧಿನ ಪೂರೈಸುವವರೆಗೂ ನಾವು ಅವ್ರ ಜೊತೆ ಒಂದು ಕೃಷ್ಣ ಪ್ರಸಾದ್ ಅವರು ಹೇಳಿದ್ರು, ಈ ಶಿವಕುಮಾರ್ ಅವರ ಜೊತೆ ಇರಲಿ ಅಂತ. ಕೃಷ್ಣ ಪ್ರಸಾದ್ ಅವ್ರ ಒಂದೇ ಒಂದು ಕಥೆ ಹೇಳ್ತೀನಿ. ಕಥೆ ಅಂತಂದ್ರೆ ಒಂದು ಅನೆಕ್ಡಾಟ್, ಅದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ದೀಪಾವಳಿ ಆಗೋಗಿತ್ತು. ಮಾರನೇ ದಿನ ನಮ್ಮ ತಾತ ಅವ್ರ ತಮ್ಮ, ಅವ್ರು 4 ಜನ ಅಣ್ಣ ತಮ್ಮಂದ್ರು. ಕೊನೆ ತಾತ ನನ್ನ ಮಕ್ಕಳು ಜಾಸ್ತಿ ನಮ್ಮ ಮನೆಯಲ್ಲಿ, ಬರೋ 10 ಕಡೆಯಿಂದ ಸುತ್ತ ಮಾತಾಡೋದು, ಕತ್ತು ಕರ್ಕೊಂಡು ಒಟ್ಟಿಗೆ ಕ್ಲೀನ್ ಮಾಡಿದ್ರು.
ಕೊಟ್ಟಿಗೆ ಕ್ಲೀನ್ ಮಾಡಿ ಈಸ್ಟ್ ಫೇಸಿಂಗಲ್ಲಿ ಸೂರ್ಯ ಉದಯ ಆಯ್ತಾಯಿತ್ತು. ಇನ್ನೂ ಆ ಸಗಣಿ ಇನ್ನೂ ಆರಿರಲಿಲ್ಲ, ಸ್ವಲ್ಪ ಹಂಗೆ ಅರ್ಧ ಕೈ ಇತ್ತು. ನಮ್ಮ ತಾತ ತಗೊಳ್ತಿದ್ದು ಕೆಳಗೆ ಹಾಕಿ ಕುತ್ಕೊಂಡ್ಬಂದು ಕಜ್ಜಾಯ ಒಳ್ಳೊಳ್ಳೆ ತಿಂಡಿ ಎಲ್ಲ ಕೊಂಡ್ಬಿಟ್ರು. ನಮ್ಮ ತಾತನ ಜೊತೆ ತಿಂದೆ ನನಗೆ ಅವಾಗ ನಾನು 3ನೇ ಕ್ಲಾಸ್ ಇರ್ಬೋದು, 4ನೇ ಕ್ಲಾಸ್. ನಮ್ಮೂರಲ್ಲಿ ನಾರಾಯಣಗೌಡರು ಅಂತ ಒಬ್ಬರು ಊರ್ಪೇಟೆಯಲ್ಲಿ ಭಾಳ ನಮ್ಮ ತಾತ ಗಂಡ ಪ್ರೀತಿಸ್ತಾ ಇದ್ರು. ಸಾಮಾಜಿಕ ಕಾರಣಕ್ಕೋಸ್ಕರ ಕೊಟ್ಟಿಗೆ ಊಟ ಕೊಡೋದು. ನನಗೆ 7ನೇ ಕ್ಲಾಸ್ ಆದಮೇಲೆ ಈ ದಲಿತ್ ಮೂವ್ಮೆಂಟ್ ಪಿಕಪ್ ಆದಮೇಲೆ ನನಗೆ ಗೊತ್ತಾಯಿತು ಅದು ಅಸ್ಪೃಶ್ಯತೆ ಇಲ್ಲ. ನಾರಾಯಣಗೌಡರು ಈಗಿಲ್ಲ, ರೀಸೆಂಟಾಗಿ ಇರೋರು. ಅವ್ರು ಬದುಕಿರೋವರೆಗೂ ನಾನು ಮಾತು ಹೇಳಿಲ್ಲ. ಯಾಕೆಂದರೆ ಆವತ್ತು ನನ್ನ ಹಸುವಿನ ನೀಗಿಸಿದ್ದಾರೆ ಅಂತ. ಅಸ್ಪೃಶ್ಯತೆ ಅಂತ ಗೊತ್ತಿದ್ರೇನು ನಾನು ಒಂದು ಮಾತು ಎದುರು ಹೇಳಿಲ್ಲ. ಯಾಕೆಂತಂದ್ರೆ ಆವತ್ತು ನನಗೆ ಹಸಿವು ದೊಡ್ಡದಿತ್ತು. ನಾನು ಅಷ್ಟು ನಿಯತಿರೋ ಮನುಷ್ಯ. ಸಿದ್ದರಾಮಯ್ಯ ಜೊತೆ ಇರ್ತೀನಿ, ಮುಂದೆ ಎಳಿತೀನೋ ಹಿಂದೆ ಎಳಿತೀನೋ, ಈ ಸ್ಲೈಡ್ ಎಳಿತೀನೋ ಲೆಫ್ಟ್ ಎಳಿಯೋದು ಒಂದೇ ತೇರು, ಅದು 5 ತೇರು, ಅದು ಸಿದ್ದರಾಮಯ್ಯ. ಕೊನೆಯದಾಗಿ ಎಲ್ಲ ಸಂಘಟನೆಗಳು, ರೈತ ಪರ ಹೋರಾಟಗಾರರಿರ್ಬೋದು, ಕನ್ನಡ ಚಳವಳಿಗಾರರಿರ್ಬೋದು, ಟ್ರೈಬಲ್ಸ್ ಇರ್ಬೋದು, ಬಹಳಷ್ಟು ಸಂಘಟನೆಯವರು, KSRTC ಎಂಪ್ಲಾಯ್ಸ್ ಇರ್ಬೋದು, ರೈಲ್ವೆ SC ಅಸೋಸಿಯೇಷನ್ ಇರ್ಬೋದು, ಟೀಚರ್ಸ್, ನಾನ್ ಟೀಚಿಂಗು ಎಲ್ಲರ ಮಧ್ಯೆ ನಾನು ಎಲ್ಲರ ಹೆಸರು ಹೇಳಕ್ ಹೋಗೋದಿಲ್ಲ, ವಂದನಾರ್ಪಣೆ ಮಾಡೋರು ಹೇಳ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ಯಾರನ್ನೂ ಓಲೈಸಿದೆ. ನಾನು ಕೊಟ್ಟಂತ ಒಂದು ಕೆಲಸನ ಬಹಳ ಜವಾಬ್ದಾರಿಯಾಗಿ ನಿರ್ವಹಿಸ್ತೇನೆ. ಅವ್ರಿಗೆ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸನ ಮಾದೇವಪ್ಪನವ್ರಿರ್ಬೋದು, ಇವ್ರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ವೆಂಕಟೇಶ್ ಅಣ್ಣ ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಬಹಳಷ್ಟು ಜನ ನನಗೆ ಯಾರು ಸಹಾಯ ಮಾಡಿದ್ದಾರೆ ನನ್ನ ಹೆಸರಿಟ್ಟು ಅಂದ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಹಂಗಾಗಿ ನಾನು ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಅದು ಹೇಳುವಂತ ವಿಚಾರಗಳಲ್ಲ. ಆದ್ರೆ ಇವತ್ತಿನ ಸಭೆಗೆ ನನಗೆ ಇಂಥ ಒಂದು ನೀವೆಲ್ಲ ಸೇರಿ ನನಗೆ ನಮ್ಮ ಮನೆಯವ್ರನ್ನ ಕರೆದು ನಮ್ಮ ಮಕ್ಕಳ ಮುಂದೆ ಇಷ್ಟನ್ನೆಲ್ಲ ಮಾಡಿದ್ದಕ್ಕೆ ನನ್ನ ಜೊತೆ ವಿದ್ಯಾರ್ಥಿಗಳಾಗಿ ನಾನು ಬಹಳ ಜನನ ಮಹಾರಾಜಾಸ್ ಕಾಲೇಜಲ್ಲಿ, ಯುವರಾಜಾಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಇದ್ದೆ. ಬಹಳ ಜನನ ಬಹಳ ಕಠಿಣವಾಗಿ ನಡ್ಸ್ಕೊಂಡಿದ್ದೀನಿ NCC ಇರೋರೆಲ್ಲ. ಹಂಗಾಗಿ ಅಷ್ಟೆಲ್ಲಾನು ಇದ್ರೇನು, ನೀವೆಲ್ಲ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಇದ್ರೇನು, ನೀವೆಲ್ಲ ಸೇರಿ ನನಗೆ ಇದನ್ನು ಮಾಡಿದ್ದಕ್ಕೆ ಮಹಾರಾಜಾಸ್, ಯುವರಾಜಾಸ್ ಕಾಲೇಜ್, ಗಂಗೋತ್ರಿ, ನನ್ನ ಬ್ಯಾಚ್ ಎಲ್ಲ ಸ್ನೇಹಿತರುಗಳಿಗೂ ಮತ್ತೆ ಎಲ್ಲ ಸಂಘಟನೆಗಳಿಗೂ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.